ಹಾಯ್ ನಮಸ್ಕಾರ. ಲಾಸ್ಟ್ ವೀಡಿಯೋದಲ್ಲಿ ನಾನು ಬರೀ ಯಾರಂತ ಹೇಳೋದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿದ್ರಿ. ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮೆಲ್ಲರ ಪ್ರಶ್ನೆಗೆ ಆನ್ಸರ್ ಮಾಡೋ ಟೈಮ್. ಹೌ ಅಬೌಟ್ ಬಜೆಟ್? ಇದಕ್ಕಿಂತ ಮುಂಚೆ ನಿಮ್ಗೊಂದು ಪಾಯಿಂಟಲ್ಲಿ ಕ್ಲಾರಿಟಿ ಇರ್ಕು. ಟ್ರಾವೆಲರ್ಸ್ ಆ್ಯಂಡ್ ಟೂರಿಸ್ಟ್ ಇದು ನಿಮಗೆ ಸೇಮ್ ಅನ್ಸು. ಆ್ಯಕ್ಚುಲಿ ಇದ್ರದ್ದು ಸೇಮ್ ಅಲ್ಲ. ಟೂರಿಸ್ಟ್ ಅಂದರೆ ಫ್ಲೈಟಲ್ಲಿ ಲ್ಯಾಂಡ್ ಆಗಿ ಟೂರ್ ಪ್ಯಾಕೇಜ್ ತಗೊಂಡು ತಿರುಗಿ ಒಳ್ಳೆ ಹೋಟೆಲಲ್ಲಿ ಉಳ್ಕೊಂಡು ಅವರಿಗೆ ಸ್ಟೋರಿಲಿ ಪೋಸ್ಟ್ ಮಾಡೋಕೆ ತುಂಬ ಆಸ್ಥೆಟಿಕ್ ಕಂಟೆಂಟ್ಸ್ ಎಲ್ಲ ಇರೋದು. ಅದು ತಪ್ಪು ಕೂಡ ಅಲ್ಲ, ಅದು ಕೂಡ ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಟ್ರಾವೆಲರ್ಸ್ಗಳಿಗೆ ಹಂಗಲ್ಲ, ತೋರಿಸೋದು ಕಮ್ಮಿ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಜಾಸ್ತಿ ಇರುತ್ತೆ. ನೀವು ಟೈಪ್ 1 ಅವರ್ ಇದ್ರೆ ಈ ವಿಡಿಯೋ ನಿಮ್ಗೆಲ್ಲ ನೀವು ಇಲ್ಲಿ ಸ್ಟಾಪ್ ಮಾಡ್ಲಕ್ಕು. ಇನ್ನು ಟ್ರಾವೆಲರ್ಸ್ಗಳಿಗೆ ಈ ವಿಷಯನ 3 ಪಾಯಿಂಟಲ್ಲಿ ಅರ್ಥ ಮಾಡ್ಕೊಳ್ಳಕ್ಕು. ಪಾಯಿಂಟ್ 1, ಕಮಿಟ್ಮೆಂಟ್. ಇಫ್ ಯು ಆರ್ ಇನ್ ಯುವರ್ 20s ಅಂದರೆ ನೀವು 20-30 ವರ್ಷ ಏಜಿನ ಒಳಗಿನವರ ಇದ್ರೆ, ನೀವು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡೋ ಮೊದಲನೇ ತಪ್ಪಂದ್ರೆ ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಕೂಡಲೇ EMI ಮಾಡಿ ಎಕ್ಸ್ಪೆನ್ಸಿವ್ ಮೊಬೈಲ್, ಬೈಕ್, ಎಂಥದೋ ಒಂದನ್ನ ಬೈ ಮಾಡೋದು. ಇಟ್ಸ್ ಎ ಟ್ರ್ಯಾಪ್. 20s ನೀವು ಅರ್ನ್ ಮಾಡೋದನ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿತ್ತು ಟೈಮ್. ಡೋಂಟ್ ಟ್ರೈ ಟು ಅಕ್ಯುಮುಲೇಟ್ ಥಿಂಗ್ಸ್ ಟೂ ಅರ್ಲಿ. ಬಿಲೀವ್ ಮೀ, ಯು ವಿಲ್ ನಾಟ್ ಬಿ ಇನ್ ದಿಸ್ ಏಜ್ ಅಗೇನ್. ಪಾಯಿಂಟ್ 2, ಹೌ ಟು ಕನ್ವಿನ್ಸ್ ಫ್ಯಾಮಿಲಿ. ನೀವು ಮೊದಲನೇ ಪಾಯಿಂಟ್ನ ಅರ್ಥ ಮಾಡ್ಕೊಂಡು ನೀವು ಅರ್ನ್ ಮಾಡಿದ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಕಂತ ಡಿಸೈಡ್ ಮಾಡಿ ಅದ್ರ ಆನ್ಸರ್ ಟ್ರಾವೆಲಿಂಗ್ ಆಗಿದ್ರೆ ಲೆಟ್ಸ್ ಮೂವ್ ಫಾರ್ವರ್ಡ್. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಂಡ್ರೆ, ನಾನು ಕೂಡ ನಿಮ್ಮ ಥರ ಡಿಗ್ರಿ ಮಾಡ್ಕೊಂಡು ಫ್ಯಾಮಿಲಿ ಸಿಚುವೇಶನ್ಗಳಿಂದ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದೆ. ಒಂದ್ಸತಿ ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೆನ್ಸಸ್ಗಳಿದ್ದದ್ದು ಬರೀ ನನಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅದ್ರ ಮೇಲೆ. ನಾನು ಯಾವುದೇ EMI ಮಾಡಿ ಅನ್ನೆಸೆಸರಿ ಥಿಂಗ್ಸ್ನ ಬೈ ಮಾಡಿರಲ್ಲ. ಇದರಿಂದ ಮನೆಯವರಿಗೊಂದು ಧೈರ್ಯ ಬತ್ತು, 2 ವರ್ಷ ಕೆಲಸ ಮಾಡಿದಂದ್ರೆ ಮುಂದೆ ಕೂಡ ಏನಾರು ಒಂದು ಮಾಡ್ತಾ ಅಂತ. ಇಲ್ಲೋ 50% ಕೆಲಸ ಮುಗ್ದಿರೋದು ಮನೆಯವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ಥರ್ಡ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಮನೆಯವರೇನೋ ಸ್ವಲ್ಪ ಕನ್ವಿನ್ಸ್ ಆದರು. ಈಗ ನೆಕ್ಸ್ಟ್ ಮ್ಯಾಟರ್ ಆಫ್ ನಿಮ್ಮ ಪ್ಲ್ಯಾನ್ ಆ್ಯಂಡ್ ಬಜೆಟ್. ನಾನು ಕೂಡ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಯಾವುದೇ ಸಾಲಿಡ್ ಬಜೆಟ್ ಪ್ಲ್ಯಾನ್ ಎಂಥದೂ ಇರಲ್ಲ. ಆದರೆ ನಾನು ಈ ಥರ ಒಂದು ಟ್ರಾವೆಲ್ ಮಾಡ್ಕೊಂತ ಡಿಸೈಡ್ ಮಾಡೋದು ಕೂಡಲೇ ಫಸ್ಟ್ ಡಿಸೈಡ್ ಮಾಡ್ಕೋದು ನಾನು ಈ ಟ್ರಿಪ್ಪಿಗೆ ಎಷ್ಟು ಇನಿಷಿಯಲ್ ಬಜೆಟ್ನ ಅರೇಂಜ್ ಮಾಡ್ಲಕ್ಕಂತ. ನನ್ನ ಕೇಸಲ್ಲೂ ಅದೊಂದು 60,000 ಅಂತ ಅನ್ಕೊಂಡ್ರೆ ಅದರಲ್ಲಿ ಒಂದು 40-45% ಅಮೌಂಟು ಬರೀ ನನ್ನ ಆಕ್ಸೆಸರೀಸ್ ಬೈ ಮಾಡೋದ್ರಲ್ಲೇ ಹೊತ್ತು. ಇದು ಇಂಪಾರ್ಟೆಂಟ್ ಕೂಡ, ಯಾಕಂದರೆ ನೀವು ಲಾಂಗ್ ಟರ್ಮ್ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದು ರಿಲಯಬಲ್ ಗುಡ್ ಕ್ವಾಲಿಟಿ ಆಕ್ಸೆಸರೀಸ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನು ಉಳಿದ ಬಜೆಟಲ್ಲೂ ನಾನು ಅಟ್ಲೀಸ್ಟ್ 6 ತಿಂಗಳಿಗಾದ್ರೂ ಟ್ರಾವೆಲ್ ಮಾಡೋದು ಹೆಂಗೆ ಅಂತ ಕಂಡ್ರೆ ನನ್ನ ಹತ್ರ ಆಪ್ಷನ್ ಒಂದು ಲೋಕಲ್ ಟ್ರಾನ್ಸ್ಪೋರ್ಟ್, ಟ್ರೈನ್ ಆರ್ ಬಸ್. ಅದಕ್ಕೆ ಕೂಡ ಖರ್ಚು ಮಾಡಿದ್ರೆ ನನ್ನ ಬಜೆಟ್ 1 ತಿಂಗಳಲ್ಲಿ ಖಾಲಿ ಆಗ್ತಿತ್ತು. ಹಂಗಾಗಿ ನಾನು ಫೈನಲ್ ಆಗಿ ಸೆಲೆಕ್ಟ್ ಮಾಡೋದು ಹಿಚ್ ಹೈಕಿಂಗ್, ಅಂದರೆ ಗಾಡಿಗಳಲ್ಲೂ ಲಿಫ್ಟ್ ತಗೊಂಡು ಮುಂದಕ್ಕೆ ಹೋಗ್ಬೋದು. ಅದನ್ನೇ ನಾನು ಲಾಸ್ಟ್ 6 ತಿಂಗಳಿಂದ ಮಾಡ್ತಾ ಇದ್ದೆ. ಇನ್ನು ರಾತ್ರಿ ಸ್ಟೇ ಆಪ್ಷನ್, ನಾನು ಹೋಟೆಲ್ ಉಳ್ಕೊಂಡು ಡಿಸೈಡ್ ಮಾಡಿದ್ರೆ ಅಗೇನ್ ಸೇಮ್ 1-2 ತಿಂಗಳಲ್ಲಿ ನನ್ನ ಬಜೆಟ್ ಪೂರ ಖಾಲಿ ಆಗ್ತಿತ್ತು. ಅದಕ್ಕೆ ನಾನು ನನ್ನ ಓನ್ ಟೆಂಟಲ್ಲಿ ಉಳುಕ್ ಡಿಸೈಡ್ ಮಾಡಿ ಒಂದು ಬೇಸಿಕ್ ಟೆಂಟ್ನ ನನ್ನ ಜೊತೆ ಕ್ಯಾರಿ ಮಾಡಿದೆ. 2 ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಲಾಸ್ಟಿಗೆ ಬಪ್ಪದು ಊಟ ತಿಂಡಿ ಖರ್ಚು. ಇದಕ್ಕೆ ನಾನು ಆಲ್ಮೋಸ್ಟ್ ಗುರುದ್ವಾರ, ಆಶ್ರಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತ ಫೆಸಿಲಿಟಿ ಇಲ್ಲದೆ ಇಪ್ಪು ಜಾಗಗಳದ್ದು ಸಣ್ಣ ಹೋಟೆಲ್ಗಳು ಊಟ ಮಾಡಿದ್ರೆ 100-150 ರೂಪಾಯಿಲ್ಲ ನಿಮ್ಮ ದಿನದ ಊಟ ತಿಂಡಿ ಖರ್ಚನ್ನ ಮುಗಿಸಲ್ಲ. ರೀಸೆಂಟಾಗಿ ನಾನು ನನ್ನ ಕುಕಿಂಗ್ ಸೆಟಪ್ ಕೂಡ ಬೈ ಮಾಡಿ ನಾನೇ ಓನಾಗಿ ಅಡುಗೆ ಮಾಡ್ಕೊಂಡು ಕೂಡ ಸ್ಟಾರ್ಟ್ ಮಾಡಿದೆ. ಈ 3 ಪಾಯಿಂಟ್ನ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಟ್ರಾವೆಲ್ ಪ್ಲಾನ್ ರೆಡಿ ಆಗಿರುತ್ತೆ. ಇಟ್ಸ್ ದ್ಯಾಟ್ ಸಿಂಪಲ್. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಅಂತ ಡೌಟ್ ಇದ್ದು ಡೀಟೇಲ್ ಆಗಿ ವಿಡಿಯೋ ಬೇಕಂತ ಅನ್ಸ್ರೆ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಅಂತ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾರ್ಗೆಟ್ 1000 ಸಬ್ಸ್ಕ್ರೈಬರ್ಸ್ ಅದನ್ನು ಮಾಡೋಕೆ ಟ್ರೈ ಮಾಡ್ತೆ. ಮತ್ತೆ ಸಿಕ್ಕುವ. ಬಾಯ್ ಬಾಯ್.